ತಮಿಳುನಾಡಿನ ಕಾಂಚೀಪುರಂನಲ್ಲಿ ನೆಲೆಗೊಂಡಿರುವಂಥ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಅಷ್ಟದಶ ಶಕ್ತಿಪೀಠಗಳಲ್ಲಿ ಎರಡನೆಯದು. ಅಷ್ಟೇ ಅಲ್ಲದೆ ನಮ್ಮ ಹಿಂದೂಗಳಿಗೆ ಮೋಕ್ಷವನ್ನು ದಯಪಾಲಿಸುವಂಥ ಸಪ್ತ ಕ್ಷೇತ್ರಗಳಲ್ಲಿ ಈ ಕಾಂಚೀಪುರವೂ ಕೂಡ ಒಂದು. ಹಾಗಿದ್ರೆ ಈ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಪುರಾಣ ಏನು, ಇತಿಹಾಸ ಏನು, ಜೊತೆಗೆ ಕಂಚಿಯಲ್ಲಿ ನಾವು ನೋಡಬೇಕಾದಂಥ ಇತರ ದೇವಸ್ಥಾನಗಳು ಯಾವ್ದ್ಯಾವುದು, ಈ ಕಾಂಚೀಪುರಂ ಎಲ್ಲಿದೆ, ಇದನ್ನು ಹೇಗೆ ತಲುಪಬಹುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ತಮಿಳುನಾಡಿನ ಕಾಂಚೀಪುರಂನಲ್ಲಿದೆ. ಈ ಕಾಂಚೀಪುರಂ ತಮಿಳುನಾಡಿನ ರಾಜಧಾನಿಯಾದಂಥ ಚೆನ್ನೈಯಿಂದ 77 ಕಿಲೋಮೀಟರ್ ದೂರದಲ್ಲಿದೆ. ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕಾಂಚೀಪುರಂಗೆ ಬಸ್ಸು, ರೈಲು ಅಥವಾ ವಿಮಾನದ ಮೂಲಕ ಬರಬಹುದು. ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹತ್ತಿರದಲ್ಲಿರುವಂಥ ಏರ್ಪೋರ್ಟ್ ಅಥವಾ ವಿಮಾನ ನಿಲ್ದಾಣ ಅಂತಂದರೆ ಅದು ಚೆನ್ನೈ ಏರ್ಪೋರ್ಟ್. ಚೆನ್ನೈ ಏರ್ಪೋರ್ಟಿಂದ ನೀವು ಕಾಂಚೀಪುರವನ್ನು ತಲುಪಬೇಕು ಅಂದರೆ ಟ್ಯಾಕ್ಸಿ, ಕ್ಯಾಬು ಅಥವಾ ಬಸ್ಸು ಮತ್ತು ರೈಲಲ್ಲೂ ಕೂಡ ಬರ್ಬೋದು. 2 ಗಂಟೆಗಳ ಪ್ರಯಾಣ ತಗೊಳ್ಳುತ್ತೆ ಏರ್ಪೋರ್ಟಿಂದ ಕಾಂಚೀಪುರವನ್ನು ತಲುಪೋದಕ್ಕೆ. ಇನ್ನು ಟ್ರೈನ್ ಮುಖಾಂತರ ನೀವು ಕಾಂಚೀಪುರಂಗೆ ಬರ್ತೀರಾ ಅಂತಂದರೆ ದೇವಸ್ಥಾನದಿಂದ ಕೇವಲ 3 ಕಿಲೋಮೀಟರಲ್ಲಿ ಕಾಂಚೀಪುರಂ ರೈಲ್ವೆ ಸ್ಟೇಷನ್ ಇದೆ. ನೀವು ಯಾವ ನಗರದಿಂದ ಬರ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಟ್ರೈನನ್ನು ನೋಡಿಕೊಂಡು ಕಾಂಚೀಪುರಂ ರೈಲ್ವೆ ಸ್ಟೇಷನ್ಗೆ ಬಂದಿಳಿದು ಅಲ್ಲಿಂದ ಆಟೋಯಿಂದ ಅಥವಾ ಟ್ಯಾಕ್ಸಿಯಿಂದ ನೀವು ಈ ದೇವಸ್ಥಾನವನ್ನು ತಲುಪಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಸ್ವಂತ ವಾಹನ ಅಂದರೆ ಪ್ರೈವೇಟ್ ವೆಹಿಕಲಿಂದನೂ ಕೂಡ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಓಪನ್ ಇರುವಂಥ ಟೈಮಿಂಗ್ಸು ಕೂಡ ಬಹಳನೇ ಮುಖ್ಯ. ಯಾಕಂದರೆ ಮಧ್ಯಾಹ್ನದ ಸಮಯದಲ್ಲಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಮುಚ್ಚಿರುತ್ತೆ. ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗಿಂತ ಮುಂಚೆ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗತ್ತೆ. ಆದರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಬಿಡುವಂಥದ್ದು ಬೆಳಗಿನ ಜಾವ 5:30 ಅಥವಾ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ. ಅದಾದ ನಂತರ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ 8:30 ಅಥವಾ 9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ವಿಶೇಷ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಅಂದರೆ ಶುಕ್ರವಾರ ದಿವಸ ಅಥವಾ ಹುಣ್ಣಿಮೆ ದಿವಸ ಪೂರ್ತಿ ದಿವಸ ದೇವಸ್ಥಾನ ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ದೇವಸ್ಥಾನದ ಒಳಗೆ ಹೋಗುವಾಗ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೋಗಬೇಕು. ಹೆಣ್ಮಕ್ಳಿಗಾದರೆ ಸೀರೆ, ಲಂಗ ದಾವಣಿ, ಸಲ್ವಾರ್ಗಳನ್ನು ಹಾಕ್ಕೊಂಡು ಹೋಗ್ಬೋದು. ಗಂಡ್ಮಕ್ಳಿಗೆ ಪಂಚೆ, ಶಲ್ಯಗಳನ್ನು ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಇನ್ನು ದೇವಸ್ಥಾನದ ಒಳಗೆ ಹೋಗುವಾಗ ನೀವು ನಿಮ್ಮ ಫೋನು ಅಥವಾ ಯಾವುದೇ ಬ್ಯಾಟ್ರಿ ಐಟಮ್ಗಳನ್ನ ಡೆಪಾಸಿಟ್ ಮಾಡಿ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಆದರೆ ದೇವಸ್ಥಾನದ ಒಳಭಾಗದಲ್ಲಿ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇರೋದಿಲ್ಲ. ಇವಾಗ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ತಮಿಳುನಾಡು ರಾಜ್ಯದಲ್ಲಿರುವ ಕಾಂಚೀಪುರಂನಲ್ಲಿರುವಂತಹ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಒಂದು ಶಕ್ತಿಪೀಠ. ಇದನ್ನು ಕಂಚಿ ಕಾಮಕೋಟಿ ಪೀಠಂ ಅಂತ ಕೂಡ ಕರೆಯಲಾಗತ್ತೆ. ಶಕ್ತಿಪೀಠಗಳು ಹೇಗೆ ಸ್ಥಾಪನೆ ಆದವು ಅಂತ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಆದರೂ ಕೂಡ ಸಣ್ಣದಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಿಣಿ ಶಿವನನ್ನು ಪ್ರೀತಿಸಿ ತಂದೆಯ ವಿರೋಧದ ನಡುವೆಯೂ ಕೂಡ ಶಿವನನ್ನು ಮದುವೆ ಆಗ್ತಾಳೆ. ಇದಾದ ಕೆಲವು ದಿನಗಳ ಬಳಿಕ ದಕ್ಷ ಪ್ರಜಾಪತಿ ಮಹಾಯಜ್ಞವನ್ನು ಆಯೋಜಿಸಿರ್ತಾನೆ. ಈ ಮಹಾಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಆಹ್ವಾನಿಸಿರ್ತಾನೆ. ಆದರೆ ಶಿವ ಮತ್ತು ತನ್ನ ಮಗಳಾದ ದಾಕ್ಷಾಯಿಣಿಗೆ ಈ ಯಜ್ಞಕ್ಕೆ ಕರೆದಿರೋದಿಲ್ಲ. ಆದರೆ ದಾಕ್ಷಾಯಿಣಿಗೆ ಅಂದರೆ ಸತೀದೇವಿಗೆ ತನ್ನ ತಂದೆ ಮಾಡ್ತಾ ಇರೋಂಥ ಯಜ್ಞವನ್ನು ನೋಡಬೇಕು ಅಂತ ತುಂಬ ಆಸೆ ಆಗಿ ಶಿವನನ್ನು ಕೇಳ್ಕೊಳ್ತಾಳೆ. ಆದರೆ ಶಿವ ಕರೆದೇ ಇಲ್ಲದೆ ಇರೋರ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾನೆ. ಆದರೆ ಸತೀದೇವಿ ಶಿವನ ಮಾತನ್ನು ಕೇಳದೆ ತನ್ನ ತಂದೆ ಮಾಡ್ತಾ ಇರೋಂಥ ಯಜ್ಞಕ್ಕೆ ಬರ್ತಾಳೆ. ಅಲ್ಲಿ ದಕ್ಷ ಪ್ರಜಾಪತಿ ಎಲ್ಲ ದೇವಾನುದೇವತೆಗಳ ಮುಂದೆ ಶಿವನನ್ನು ಅವಮಾನ ಮಾಡ್ತಾನೆ. ಈ ಅವಮಾನವನ್ನು ಸಹಿಸಿಕೊಳ್ಳೋದಕ್ಕೆ ಆಗದೆ ಅದೇ ಯಜ್ಞಕುಂಡಕ್ಕೆ ಬಿದ್ದು ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಈ ವಿಷಯ ತಿಳಿದಂಥ ಶಿವ ಓಡೋಡಿ ಬಂದು ಸುಟ್ಟಂಥ ಸತೀ ದೇಹವನ್ನು ಎತ್ಕೊಂಡು ವೀರಭದ್ರನ ಅವತಾರದಲ್ಲಿ ಜಟೆಯನ್ನು ಬಿಟ್ಕೊಂಡು ರುದ್ರತಾಂಡವವನ್ನು ಆಡ್ತಾ ಇರ್ತಾನೆ.
ಇದೇ ರೀತಿ ಶಿವ ರುದ್ರತಾಂಡವವನ್ನು ಆಡ್ತಾ ಇದ್ರೆ ಇಡೀ ಬ್ರಹ್ಮಾಂಡ ನಾಶವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇವಾನುದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಶಿವನ ದುಃಖವನ್ನು ನೋವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತೀ ದೇಹವನ್ನು ತುಂಡರಿಸ್ತಾನೆ. ಸುದರ್ಶನ ಚಕ್ರ ಪ್ರಯೋಗಿಸಿದ ನಂತರ ಸತೀ ದೇಹ ಛಿದ್ರವಾಗಿ ಒಂದೊಂದು ಭಾಗಗಳು ಒಂದೊಂದು ಪ್ರದೇಶದಲ್ಲಿ ಬಿತ್ತು. ಈ ಪ್ರದೇಶಗಳನ್ನೇ ನಾವು ಶಕ್ತಿಪೀಠಗಳು ಅಂತ ಕರೆಯೋದು. ಕೆಲವರು 108 ಶಕ್ತಿಪೀಠಗಳು ಇದೆ ಅಂತ ಹೇಳಿದ್ರೆ, ಕೆಲವರು 51 ಶಕ್ತಿಪೀಠಗಳಿದೆ ಅಂತ ಹೇಳ್ತಾರೆ. ಆ 51 ಶಕ್ತಿಪೀಠಗಳಲ್ಲಿ ಪ್ರಮುಖವಾದಂಥ 18 ಶಕ್ತಿಪೀಠಗಳನ್ನು ಆಯ್ಕೆ ಮಾಡಿಕೊಂಡು ಅಷ್ಟದಶ ಶಕ್ತಿಪೀಠಗಳು ಅಂತ ಆದಿಗುರು ಶಂಕರಾಚಾರ್ಯರು ತಿಳಿಸಿದ್ದಾರೆ. ಈ ಅಷ್ಟದಶ ಶಕ್ತಿಪೀಠಗಳಲ್ಲಿ 2ನೇ ಶಕ್ತಿಪೀಠವಾದಂಥ ಈ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ಸತೀದೇವಿಯ ಹಿಂಭಾಗ ಅಂದರೆ ಬೆನ್ನಿನ ಭಾಗ ಈ ಕಂಚಿ ಕ್ಷೇತ್ರದಲ್ಲಿ ಬಿತ್ತು ಅಂತ ಹೇಳ್ತಾರೆ. ಕೆಲವೊಬ್ಬರು ಈ ಸ್ಥಳದಲ್ಲಿ ಸತೀದೇವಿಯ ನಾಭಿ ಭಾಗ ಅಂದರೆ ಹೊಕ್ಕಳಿನ ಭಾಗ ಬಿತ್ತು ಅಂತ ಹೇಳಿದ್ರೆ, ಇನ್ನು ಕೆಲವರು ಸತೀದೇವಿಯ ಕಣ್ಣುಗಳು ಈ ಜಾಗದಲ್ಲಿ ಬಿತ್ತು ಅಂತ ಹೇಳ್ತಾರೆ. ಇನ್ನು ಕಾಮಾಕ್ಷಿ ಅನ್ನೋ ಒಂದು ಪದದ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಳೋದು ಬಹಳನೇ ಮುಖ್ಯವಾಗುತ್ತೆ. ಕಾಮಾಕ್ಷಿ ಪದದಲ್ಲಿ 3 ಅಕ್ಷರಗಳಿದೆ. ಅದರಲ್ಲಿ ಮೊದಲನೇ ಅಕ್ಷರ ಕ ಅಂದರೆ ಜ್ಞಾನ ಅಥವಾ ಸರಸ್ವತಿ ಅಂತ ಅರ್ಥ. ಹಾಗೆ ಮಾ ಅಂದರೆ ಲಕ್ಷ್ಮಿ ಅನ್ನೋ ಅಂಥ ಅರ್ಥವನ್ನು ಸೂಚಿಸುತ್ತೆ. ಹಾಗೆ ಅಕ್ಷಿ ಅಂತಂದರೆ ಕಣ್ಣುಗಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂಥ ಅಮ್ಮನವರು ಸಾಕ್ಷಾತ್ ತ್ರಿಪುರ ಸುಂದರಿಯ ಅವತಾರದಲ್ಲಿದ್ದಾರೆ. ಒಂದು ಕಣ್ಣಿನಲ್ಲಿ ಲಕ್ಷ್ಮಿಯನ್ನು ಹಾಗೆ ಮತ್ತೊಂದು ಕಣ್ಣಿನಲ್ಲಿ ಸರಸ್ವತಿಯನ್ನು ನಾವು ಕಾಣ್ಬೋದು. ಗರ್ಭಗುಡಿಯಲ್ಲಿರುವಂಥ ಕಾಮಾಕ್ಷಿ ಅಮ್ಮನವರ ಮೂರ್ತಿಯ ವಿಶೇಷ ಅಂದರೆ ಸಾಮಾನ್ಯವಾಗಿ ಅಮ್ಮನವರು ನಿಂತ್ಕೊಂಡಿರುವಂಥ ಭಂಗಿಯಲ್ಲಿ ನಾವು ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಕಾಣ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ಅಮ್ಮನವರು ಯೋಗ ಮುದ್ರೆಯಲ್ಲಿ ಗಂಭೀರ ಹಾಗೆ ಅಷ್ಟೇ ಶಾಂತಿಯುತವಾಗಿ ಕುಳಿತಿರೋದನ್ನು ನಾವು ಕಾಣ್ಬೋದು. ಆ ಬೆಳಕಿನ ಜ್ವಾಲೆಯಲ್ಲಿ ಅಮ್ಮನವ್ರನ್ನ ನೋಡೋದೇ ಒಂದು ಸಂತೋಷ. 4 ಕೈಗಳನ್ನು ಹೊಂದಿರ್ತಾರೆ. ಒಂದು ಕೈಯಲ್ಲಿ ಕಮಲದ ಹೂವು, ಮತ್ತೊಂದು ಕೈಯಲ್ಲಿ ಕಬ್ಬಿನ ಜಲ್ಲೆ, ಇನ್ನುಳಿದ 2 ಕೈಗಳಲ್ಲಿ ಪಾಶ ಮತ್ತು ಅಂಕುಶವನ್ನು ಹಿಡಿದಿರ್ತಾರೆ. ಹಾಗೆ ಕಾಮಾಕ್ಷಿ ಅಮ್ಮನವರ ಬಲ ಭುಜದ ಮೇಲೆ ಗಿಳಿ ಕುಳಿತಿರೋದನ್ನು ಕೂಡ ನೀವು ಕಾಣ್ಬೋದು. ಪಾರ್ವತೀ ದೇವಿಯ ಅವತಾರದಲ್ಲಿರುವಂಥ ಕಾಮಾಕ್ಷಿ ದೇವಿಯು ನಮ್ಮ ಹಿಂದೂಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ದೇವಿ. ಅಷ್ಟೇ ಅಲ್ಲದೆ ಕಾಂಚೀಪುರ ನಗರದಲ್ಲಿ ಪಾರ್ವತೀ ದೇವಿಗೆ ಅಂತ ಮುಡುಪಾಗಿರುವಂಥ ಏಕೈಕ ದೇವಸ್ಥಾನ ಈ ಕಂಚಿ ಕಾಮಾಕ್ಷಿ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಈ ಕ್ಷೇತ್ರದಲ್ಲಿರುವಂಥ ಕಾಮಾಕ್ಷಿ ಅಮ್ಮನವರ ಮೂರ್ತಿ ಏನಿದೆ ಅದು ಸ್ವಯಂಭೂ ಅಂತ ಹೇಳ್ತಾರೆ. ಬಂಡಾಸುರ ಅನ್ನೋ ಒಂದು ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ಕಾಮಾಕ್ಷಿಯ ಅವತಾರದಲ್ಲಿ ಪಾರ್ವತೀ ದೇವಿಯು ಬಂದು ನೆಲೆಸಂಥ ಕ್ಷೇತ್ರ ಇದು. ಇನ್ನು ಅಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಂಥ ಕಾಮಾಕ್ಷಿ ದೇವಿಯು ತುಂಬ ಉಗ್ರ ಸ್ವರೂಪಿಯಾಗಿದ್ಲು. ಆಕೆಯನ್ನು ಶಾಂತ ಸ್ವರೂಪಕ್ಕೆ ತರೋದಕ್ಕೆ ಅಂತ ಆದಿಶಂಕರಾಚಾರ್ಯರು ಸ್ವತಃ ಈ ಕ್ಷೇತ್ರದಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ದೇವಿಯ ಮೂರ್ತಿಯ ಮುಂಭಾಗದಲ್ಲೇ ಶ್ರೀಚಕ್ರ ಯೋನಿಯ ಆಕಾರದಲ್ಲಿದೆ. ಈ ಯೋನಿಯ ಆಕಾರದಲ್ಲಿರುವಂಥ ಶ್ರೀಚಕ್ರವನ್ನು ಪ್ರತಿದಿನವೂ ಕೂಡ ಕಮಲದ ಹೂಗಳಿಂದ ಶೃಂಗರಿಸಿರ್ತಾರೆ. ಹಾಗಾಗಿ ನಾವು ದೇವಸ್ಥಾನದ ಒಳಗಡೆ ಶ್ರೀಚಕ್ರವನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿದಿನ ಆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ನಡೆಸಲಾಗತ್ತೆ. ಆ ಕುಂಕುಮಾರ್ಚನೆ ಮಾಡಿದಂಥ ಕುಂಕುಮ ಅತ್ಯಂತ ಶಕ್ತಿಶಾಲಿಯಾದಂಥದ್ದು. ಸಾಧ್ಯವಾದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಕುಂಕುಮಾರ್ಚನೆಯನ್ನು ಮಾಡಿಸಿ ಕುಂಕುಮವನ್ನು ಪಡೆಯೋದು ಮರಿಬೇಡಿ. ಇನ್ನು ಈ ಕಂಚಿ ಕಾಮಾಕ್ಷಿ ದೇವಸ್ಥಾನ ಸುಮಾರು 5 ಎಕರೆ ವಿಸ್ತಾರಣದಲ್ಲಿ ಇದೆ ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನು ಅಂದರೆ ಕಾಂಚೀಪುರವನ್ನು ಆಗಿನ ಕಾಲದಲ್ಲಿ ಪಲ್ಲವರು ಆಳ್ತಾ ಇದ್ರು. ಹಾಗಾಗಿ ಪಲ್ಲವರ ರಾಜ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ. ಇನ್ನು ಈ ಒಂದು ಕ್ಷೇತ್ರಕ್ಕೆ ಮತ್ತೊಂದು ಇತಿಹಾಸ ಇದೆ. ಅದೇನೆಂದರೆ ಬಂಡಾಸುರನನ್ನು ಸಂಹಾರ ಮಾಡೋದಕ್ಕೆ ಪಾರ್ವತೀ ದೇವಿಯ ಅವತಾರವಾಗಿ ಕಾಮಾಕ್ಷಿ ದೇವಿಯು ಈ ಕಾಂಚೀಪುರಕ್ಕೆ ಬಂದ ನಂತರ ಆಕೆ ಶಿವನನ್ನು ಮದುವೆ ಆಗೋದಕ್ಕೆ ಬಯಸ್ತಾಳೆ. ಹೀಗಿರುವಾಗ ಒಂದು ಮಾವಿನ ಮರದ ಕೆಳಗಡೆ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪ್ರತಿದಿನ ಕಾಮಾಕ್ಷಿ ದೇವಿ ಈ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾಳೆ. ಇದರಿಂದ ಪ್ರಸನ್ನನಾದ ಶಿವನು ಅವಳಿಗೆ ದರ್ಶನವನ್ನು ನೀಡಿ ಅವಳ ಕೋರಿಕೆಯಂತೆ ಅವಳನ್ನು ಮದುವೆಯಾಗಿ ಇದೇ ಜಾಗದಲ್ಲಿ ನೆಲೆಸಿದ್ದಾನೆ. ಕಾಮಾಕ್ಷಿ ದೇವಿ ಮರಳಿನಿಂದ ಶಿವಲಿಂಗ ಮಾಡಿ ಪೂಜಿಸ್ತಾ ಇದ್ದಂತಹ ಜಾಗವೂ ಕೂಡ ಇದೇ ಕಂಚಿ ಕ್ಷೇತ್ರದಲ್ಲಿ ಇದೆ. ಅದನ್ನು ಮುಂದೆ ತೋರಿಸ್ತೀನಿ. ಇದಿಷ್ಟು ಕಂಚಿ ಕಾಮಾಕ್ಷಿ ದೇವಸ್ಥಾನದ ಇತಿಹಾಸ ಹಾಗೆ ಪುರಾಣ ಆಗಿತ್ತು. ಇವಾಗ ಕಂಚಿಯಲ್ಲಿ ನಾವು ವೀಕ್ಷಿಸಬೇಕಾದಂತಹ ಪ್ರಮುಖ ಜಾಗಗಳು ಯಾವ್ದ್ಯಾವುದು, ಯಾವ ದೇವಸ್ಥಾನಗಳನ್ನು ನಾವು ನೋಡಲೇಬೇಕು, ಹಾಗೆ ಆ ದೇವಸ್ಥಾನಗಳ ಇತಿಹಾಸವನ್ನು ಕೂಡ ತಿಳ್ಕೊಳ್ಳೋಣ.
ಕಾಂಚೀಪುರಂನಲ್ಲಿ ನೋಡಲೇಬೇಕಾದಂಥ ಮತ್ತೊಂದು ದೇವಸ್ಥಾನ ಅಂದರೆ ಅದು ಏಕಾಂಬರೇಶ್ವರ ದೇವಸ್ಥಾನ. ಕಂಚಿಯಲ್ಲಿರುವಂಥ ಅತ್ಯಂತ ಎತ್ತರವಾದಂಥ ಹಾಗೆ ವಿಶಾಲವಾದಂಥ ದೇವಸ್ಥಾನ ಈ ಏಕಾಂಬರೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏಕಾಂಬರೇಶ್ವರ ದೇವಸ್ಥಾನ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಶಿವನಿಗೆ ಅರ್ಪಿತವಾಗಿರುವಂಥ ಒಂದು ಪುರಾತನ ಹಾಗೆ ಅತಿ ದೊಡ್ಡ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಶಿವಲಿಂಗ ಭೂಮಿಯನ್ನು ಪ್ರತಿನಿಧಿಸುತ್ತೆ. ಪಂಚಭೂತಗಳು ಅಂತಂದರೆ ಗಾಳಿ, ಭೂಮಿ, ಆಕಾಶ, ಬೆಂಕಿ, ನೀರು, ಈ 5 ಪಂಚಭೂತಗಳನ್ನು ಪ್ರತಿನಿಧಿಸುವಂಥ ಶಿವನ ದೇವಾಲಯಗಳು ನಮ್ಮ ಭಾರತದಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ 4 ದೇವಾಲಯಗಳು ತಮಿಳುನಾಡಿನಲ್ಲಿ, 1 ದೇವಾಲಯ ಆಂಧ್ರ ಪ್ರದೇಶದಲ್ಲಿ ಇದೆ. ಭೂಮಿಯನ್ನು ಅಂದರೆ ಪೃಥ್ವಿಯನ್ನು ಪ್ರತಿನಿಧಿಸುವಂಥ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಈ ಏಕಾಂಬರೇಶ್ವರ ದೇವಸ್ಥಾನ ಕಂಚಿಯಲ್ಲಿ ಇರುವಂಥದ್ದು. ನೀರನ್ನು ಪ್ರತಿನಿಧಿಸುವಂಥ ಜಂಬುಕೇಶ್ವರ ದೇವಸ್ಥಾನ ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿ ಇದೆ. ಇನ್ನು ಬೆಂಕಿಯನ್ನು ಪ್ರತಿನಿಧಿಸುವಂಥ ಶಿವನ ದೇವಸ್ಥಾನ ತಿರುವಣ್ಣಾಮಲೈ ಅಂದರೆ ಅರುಣಾಚಲೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಗಾಳಿ ಅಥವಾ ವಾಯುವನ್ನು ಪ್ರತಿನಿಧಿಸುವಂಥ ಶಿವನ ದೇವಸ್ಥಾನ ಆಂಧ್ರ ಪ್ರದೇಶದ ಶ್ರೀಕಾಳಹಸ್ತಿ ದೇವಸ್ಥಾನ. ಕೊನೆಯ ಪಂಚಭೂತಗಳಲ್ಲಿ ಆಕಾಶ ಅಥವಾ ಅಂಬರವನ್ನು ಪ್ರತಿನಿಧಿಸುವಂಥ ದೇವಸ್ಥಾನ ತಮಿಳುನಾಡಿನ ಚಿದಂಬರಂನಲ್ಲಿದೆ. ಏಕಾಂಬರೇಶ್ವರ ದೇವಸ್ಥಾನವನ್ನು ಪಲ್ಲವರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಅನಂತರ ಇದನ್ನು ಚೋಳರು ಹಾಗೆ ವಿಜಯನಗರ ಸಾಮ್ರಾಜ್ಯದವರು ವಿಸ್ತಾರಪಡಿಸಿದ್ರು ಅಂತ ಹೇಳಲಾಗತ್ತೆ. ಇನ್ನು ಈ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ 3500 ವರ್ಷಗಳ ಹಳೆಯದಾದ ಒಂದು ಮಾವಿನ ಮರ ಇದೆ. ಈ ಮಾವಿನ ಮರದ ಕೆಳಗಡೆನೆ ಕಾಮಾಕ್ಷಿ ದೇವಿಯು ಮರಳಿನಿಂದ ಮಾಡಿರುವಂಥ ಶಿವನ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದಂತಹ ಜಾಗ. ಇನ್ನು ಈ ಏಕಾಂಬರೇಶ್ವರ ದೇವಸ್ಥಾನ ಬಹಳ ದೊಡ್ಡದಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 1000 ಕಂಬಗಳು ಇದೆ ಅಂತ ಹೇಳ್ತಾರೆ. ದೇವಸ್ಥಾನದ ಆವರಣದಲ್ಲಿರುವಂಥ ಈ ಕಂಬಗಳ ವಾಸ್ತುಶಿಲ್ಪ ನಿಮ್ಮ ಕಣ್ಮನ ಸೆಳೆಯೋದ್ರಲ್ಲಿ 2 ಮಾತಿಲ್ಲ. ಕಂಚಿಗೆ ಬಂದಾಗ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ. ಇನ್ನು ಕಂಚಿಯಲ್ಲಿ ನೀವು ನೋಡಲೇಬೇಕಾದಂಥ ಮತ್ತೊಂದು ದೇವಸ್ಥಾನ ಯಾವುದು ಅಂದರೆ ಅದು ವಾಮನ ಮೂರ್ತಿ ದೇವಸ್ಥಾನ. ಈ ದೇವಸ್ಥಾನವನ್ನು ಶ್ರೀ ಉಲಗಲಂದ ಪೆರುಮಾಳ್ ದೇವಸ್ಥಾನ ಅಂತ ಕರೆಯಲಾಗುತ್ತೆ. ಈ ದೇವಾಲಯವು ವಿಷ್ಣುವಿನ 5ನೇ ಅವತಾರವಾದಂಥ ವಾಮನ ಅವತಾರಕ್ಕೆ ಸಮರ್ಪಿತವಾಗಿರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಅತಿ ದೊಡ್ಡ ರೂಪವನ್ನು ಅಂದರೆ ತ್ರಿವಿಕ್ರಮ ರೂಪವನ್ನು ತೋರಿಸಲಾಗುತ್ತೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತಂದರೆ ವಾಮನ ಮೂರ್ತಿಯನ್ನು ಸುಣ್ಣದಿಂದ ಮಾಡಲಾಗಿದೆ. ಈ ಮೂರ್ತಿಗೆ ಅಭಿಷೇಕವನ್ನು ಮಾಡೋದಿಲ್ಲ. ಕಾಂಚೀಪುರದಲ್ಲಿರುವಂಥ ಪ್ರಮುಖವಾದಂತಹ ದೇವಸ್ಥಾನದಲ್ಲಿ ಇದು ಕೂಡ ಒಂದು. ಸಾಮಾನ್ಯವಾಗಿ ತ್ರಿವಿಕ್ರಮನ ಅವತಾರದಲ್ಲಿ ಅಂದರೆ ವಾಮನ ಅವತಾರದಲ್ಲಿರುವಂಥ ವಿಷ್ಣುವಿನ ಸ್ವರೂಪವನ್ನು ನಾವು ನೋಡೋದು ತುಂಬಾ ವಿರಳ. ಬಹಳನೇ ಸೊಗಸಾದಂತಹ ಮೂರ್ತಿ ಇದೆ. ತಲೆ ಬಗ್ಗಿಸಿ ಈ ಒಂದು ಮೂರ್ತಿಯನ್ನು ನೋಡಬೇಕಾಗತ್ತೆ. ಈ ದೇವಸ್ಥಾನದಲ್ಲಿ ತ್ರಿವಿಕ್ರಮನ ರೂಪದಲ್ಲಿರುವಂಥ ವಿಷ್ಣು ಒಂದು ಪಾದವನ್ನು ಮಹಾಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟಿರುವಂಥದ್ದನ್ನು ಹಾಗೆ ಮತ್ತೊಂದು ಪಾದವನ್ನು ಆಕಾಶದೆಡೆಗೆ ಚಾಚಿರುವಂಥದ್ದನ್ನು ನೀವು ನೋಡ್ಬೋದು. ಕಂಚಿಗೆ ಹೋದಾಗ ಅಪರೂಪದಲ್ಲೇ ಅಪರೂಪವಾಗಿರುವಂಥ ಈ ತ್ರಿವಿಕ್ರಮನ ರೂಪವನ್ನು ನೋಡೋದಕ್ಕೆ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ. ಕಂಚಿಗೆ ಹೋದಾಗ ನೀವು ತಪ್ಪದೆ ನೋಡಬೇಕಾದಂತಹ ಮತ್ತೊಂದು ದೇವಾಲಯ ಇದೆ. ಸಾಮಾನ್ಯವಾಗಿ ಕಂಚಿಗೆ ಹೋದವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ಆ ದೇವಸ್ಥಾನ ಯಾವುದು ಅಂತಂದರೆ ಹಲ್ಲಿಗಳ ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನವನ್ನು ವರದರಾಜ ಪೆರುಮಾಳ್ ದೇವಸ್ಥಾನ, ಅಸ್ತಗಿರಿ ಅಂತಲೂ ಕೂಡ ಕರೆಯಲಾಗತ್ತೆ.
ವಿಷ್ಣುವಿಗೆ ಸಮರ್ಪಿತವಾಗಿರುವಂಥ ಈ ದೇವಸ್ಥಾನ ಅತ್ಯಂತ ಪವಿತ್ರವಾದಂಥದ್ದು ಅಂತ ಹೇಳಲಾಗತ್ತೆ. ಯಾಕಂದರೆ ವೈಷ್ಣವ ಪಂಥದ 12 ಸಂತರು ಅಥವಾ ಆಳ್ವಾರರು ಭೇಟಿ ಕೊಟ್ಟಂಥ ಮಹಾವಿಷ್ಣುವಿನ 108 ದಿವ್ಯ ಕ್ಷೇತ್ರಗಳಲ್ಲಿ ಈ ವರದರಾಜ ಸ್ವಾಮಿ ದೇವಾಲಯವು ಕೂಡ ಒಂದು. ಈ ವರದರಾಜ ದೇವಸ್ಥಾನವನ್ನು ವಿಷ್ಣು ಕಂಚಿ ಅಂತಲೂ ಕೂಡ ಕರೆಯಲಾಗತ್ತೆ. ವೈಷ್ಣವ ಪಂಥದಲ್ಲಿ ವಿಶಿಷ್ಟಾದ್ವೈತ ಪ್ರವರ್ತಕರಾದಂಥ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ನೆಲೆಸಿದ್ರು ಅಂತ ಹೇಳಲಾಗತ್ತೆ. ತಮಿಳುನಾಡಿನಲ್ಲಿರುವಂಥ ಶ್ರೀರಂಗಂ ಹಾಗೆ ಕಂಚಿ ವರದರಾಜ ದೇವಸ್ಥಾನ, ಆಂಧ್ರ ಪ್ರದೇಶದಲ್ಲಿರುವಂಥ ತಿರುಪತಿ ದೇವಸ್ಥಾನ ಹಾಗೆ ಕರ್ನಾಟಕದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಈ 4 ಸ್ಥಳಗಳು ವೈಷ್ಣವ ಪಂಥದ ಪರಿಪಾಲಕರಿಗೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಅಂತ ಹೇಳಲಾಗತ್ತೆ. ಈ 4 ಕ್ಷೇತ್ರಗಳ ದರ್ಶನದಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ವೈಷ್ಣವ ಪಂಥದವರು ನಂಬಿದ್ದಾರೆ. ಇನ್ನು ಈ ವರದರಾಜ ಸ್ವಾಮಿ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂತಂದರೆ ಅದು ಚಿನ್ನ ಹಾಗೆ ಬೆಳ್ಳಿಯ ಹಲ್ಲಿಗಳು. ವರದರಾಜ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ಚಿನ್ನದ ಹಾಗೆ ಬೆಳ್ಳಿಯ ಹಲ್ಲಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಹಲ್ಲಿಗಳ ಜೊತೆ ಸೂರ್ಯ ಹಾಗೆ ಚಂದ್ರರ ಚಿನ್ನದ ಮೂರ್ತಿಯನ್ನು ಕೂಡ ಕೆತ್ತಲಾಗಿದೆ. ಈ ದೇವಸ್ಥಾನಕ್ಕೆ ಬಂದಾಗ ದೇವರ ದರ್ಶನವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಚಿನ್ನ ಹಾಗೆ ಬೆಳ್ಳಿಯ ಹಲ್ಲಿಗಳನ್ನು ಮುಟ್ಟಿ ಅಂದರೆ ಸ್ಪರ್ಶಿಸಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೋಗಗಳಿದ್ರೂ ಅಥವಾ ಯಾವುದೇ ದೋಷಗಳಿದ್ರೂ ಅದೆಲ್ಲವೂ ನಿವಾರಣೆ ಆಗತ್ತೆ ಅಂತ ನಂಬಿಕೆ ಇದೆ. ಗೌತಮ ಮುನಿಗಳ ಶಾಪಕ್ಕೊಳಗಾದಂಥ 2 ಶಿಷ್ಯರು ಹಲ್ಲಿಗಳಾಗಿ ಮಾರ್ಪಟ್ಟಿರ್ತಾರೆ. ಅವರು ವರದರಾಜ ಸ್ವಾಮಿಯವರ ಆಶೀರ್ವಾದದಿಂದ ಶಾಪದಿಂದ ಮುಕ್ತಿ ಹೊಂದಿ ಅವರ ನೆನಪಿಗಾಗಿ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ಈ ದೇವಾಲಯದ ಛಾವಣಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ವರದರಾಜ ದೇವಸ್ಥಾನಕ್ಕೆ ಹೋದಾಗ ಈ ಬೆಳ್ಳಿ ಹಾಗೆ ಚಿನ್ನದ ಹಲ್ಲಿಗಳನ್ನು ಸ್ಪರ್ಶಿಸಿ ದರ್ಶನ ಮಾಡೋದನ್ನು ಮರಿಬೇಡಿ. ಈ ವರದರಾಜ ಪೆರುಮಾಳ್ ದೇವಸ್ಥಾನ 23 ಎಕರೆಗಳಷ್ಟು ವಿಶಾಲವಾಗಿದೆ ಹಾಗೆ ದ್ರಾವಿಡ ಶೈಲಿಯಲ್ಲಿ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದರಲ್ಲಿ ಅಂದರೆ ಈ ದೇವಸ್ಥಾನದ ಆವರಣದಲ್ಲಿ 100 ಕಂಬಗಳಿರುವಂಥ ಒಂದು ಸಭಾಂಗಣ ತುಂಬಾ ಪ್ರಮುಖವಾಗಿದೆ, ತುಂಬಾ ಆಕರ್ಷಣೀಯವಾಗಿದೆ. ಕಂಚಿಯಲ್ಲಿ ಇವಿಷ್ಟು ದೇವಸ್ಥಾನಗಳನ್ನು ಪ್ರಮುಖವಾಗಿ ನೀವು ವೀಕ್ಷಿಸಲೇಬೇಕು. ಸ್ವಂತ ವಾಹನದಲ್ಲಿ ಹೋಗೋದಕ್ಕೆ ತುಂಬ ಚಿಕ್ಕ ರಸ್ತೆಗಳಾಗಿರೋದ್ರಿಂದ ನೀವು ಒಂದು ಆಟೋವನ್ನು ಬುಕ್ ಮಾಡಿಕೊಂಡು 500ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಟೋಲ್ಲಿ ಹೋಗಿ ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಬರ್ಬೋದು. ಇನ್ನು ಕಂಚಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನಗಳು ಎಷ್ಟು ಫೇಮಸ್ಸೋ ಅಷ್ಟೇ ಕಂಚಿ ಸೀರೆಗಳು ಕೂಡ ಫೇಮಸ್ಸು. ಕಾಂಚೀಪುರಂ ಸೀರೆಗಳನ್ನ ಇಷ್ಟಪಡೋರಾದರೆ ಖಂಡಿತವಾಗ್ಲೂ ಅಲ್ಲಿ ಸೀರೆಗಳನ್ನು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಂಚಿ ಟೂರ್ ಗೈಡನ್ನು ನಿಮಗೆ ಕೊಟ್ಟಿದ್ದೀನಿ. ಕಂಚಿ ತಲುಪೋದೇಗೆ, ಕಂಚಿ ಕಾಮಾಕ್ಷಿ ಅಮ್ಮನವರ ಶಕ್ತಿಪೀಠದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಕಂಚಿಯಲ್ಲಿ ನೀವು ನೋಡಲೇಬೇಕಾದಂಥ ದೇವಸ್ಥಾನದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಯಿಂದ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.